ನನ್ನ ಹೆಸರು ಹರ್ಷಿತ್ ಹರ್ಷಿತ್ ಸೋಮೇಶ್ವರ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಅಮ್ಮ ಹೌಸ್ ವೈಫು, ಅಪ್ಪ ತೀರ್ಕೊಂಡಿದ್ದಾರೆ. ತಂಗಿದ್ದಾಳೆ. ಹೇಳಬೇಕಾದ್ರೆ BCom ಗ್ರ್ಯಾಜುಯೇಟೆಡ್. ಓಹ್ ಸಾರಿ, 2 ಸಬ್ಜೆಕ್ಟ್ ಪೆಂಡಿಂಗ್ ಇದೆ. ವೇಟಿಂಗ್ ಫಾರ್ ಗ್ರ್ಯಾಜುಯೇಷನ್. ಅಮ್ಮ ಯೂನಿಫಾರ್ಮ್ ಅಲ್ಲಿ ಟೇಬಲ್ ಮೇಲಿದೆ. ಯೂನಿಫಾರ್ಮ್ ಅಂದರೆ ಕಂಪನಿ ಯೂನಿಫಾರ್ಮ್ ಅಂತ ಅನ್ಕೊಂಡ್ರ? ಒಂಥರ ಕಂಪನಿ ಯೂನಿಫಾರ್ಮೇ. ಡಿಗ್ರಿಯಲ್ಲಿ ಪಾರ್ಟ್ ಟೈಮ್ಗೆ ಸೇರಿದ್ದೆ. ಡಿಗ್ರಿ ಮುಗಿದು 2 ವರ್ಷ ಆದರೂ ಬೋರೇ ಅನಿಸಿಲ್ಲ. ಜೋಪಾನ. ಯಾವುದನ್ನು ಮರೆತರೂ ಇದನ್ನು ಮರೆಯೋಕ್ಕಾಗಲ್ಲ. ನಾವು ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಜಾನು. 2 ವರ್ಷ ಆಯಿತು ಇವಳ ಜೊತೆ ಲವಲ್ಲಿ ಬಿದ್ದು. ಹೇ, ಜಾನು ಅಂದರೆ ಹುಡುಗಿ ಅಂದ್ಕೊಂಡ್ರಾ? ನನ್ನ ಗಾಡಿ ರೀ, ಲೋನಲ್ಲಿ ತಗೊಂಡಿದ್ದೆ. ಬೆಳಿಗ್ಗೆ ಕಿಕ್ಕಲ್ಲಿ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅವಳಿಗೂ ಬೇಜಾರು, ನನಗೂ ಬೇಜಾರು. ಇಲ್ಲಿಂದ ಜರ್ನಿ ಶುರು. ಈ ಜರ್ನಿ ಮತ್ತೆ ಎಂಡ್ ಆಗೋದು ಇಲ್ಲೇ. ಈ ಜರ್ನಿಯಲ್ಲಿ ಕೊನೆ ತನಕ ಯಾರು ಇರ್ತಾರಂತ ಗೊತ್ತಿಲ್ಲ, ಆದರೆ ನನ್ನ ಜಾನು ಅಂತೂ ಇದ್ದೇ ಇರ್ತಾಳೆ. ಪ್ರತಿ ಸಲ ನಾನು ಮುಟ್ಟೋ ಗುರಿನ ನನಗಿಂತ ಮೊದಲು ತಲುಪೋಳಿವಳೆ. ಎಸ್, ಅಫಿಷಿಯಲಿ ಐ ಆಮ್ ಆನ್. ಇನ್ನು ನನ್ನ ಡ್ಯೂಟಿ ಶುರು. ಇನ್ನು ಸ್ವಲ್ಪ ಸೀರಿಯಸ್ ಆಗೋಣ. ಒಮ್ಮೊಮ್ಮೆ ಸೀರಿಯಸ್ ಆಗಬೇಕಾಗುತ್ತೆ, ಇಲ್ಲಾಂದರೆ ನನ್ನ ಹೊಟ್ಟೆ ಸೀರಿಯಸ್ ಆಗುತ್ತೆ. ಕಮಿಟ್ಮೆಂಟ್ಸ್ ಅಂತೂ ಸೂಸೈಡೇ ಮಾಡುತ್ತೆ. ಡ್ಯೂಟಿ ಲಾಗಿನ್ ಆಗೋದು ಹೇಗೆಂದರೆ, ನಮ್ಮ ಲೊಕೇಶನ್ ಝೋನ್ ಬಂದಮೇಲೆ ನಮ್ಮ ಮೊಬೈಲ್ನಲ್ಲಿರೋ ಡೆಲಿವರಿ ಆ್ಯಪ್ನಲ್ಲಿ ಲಾಗಿನ್ ಎಂಟ್ರಿ ಮಾಡಬೇಕು. ವೆರಿಫಿಕೇಷನ್ಗೆ ನಮ್ಮ ಸೆಲ್ಫಿ ಕೇಳುತ್ತೆ. ಸೆಲ್ಫಿಯಲ್ಲಿ ಯೂನಿಫಾರ್ಮ್ ಬ್ಯಾಗ್ ಇದೆ ಅಂತ ವೆರಿಫೈ ಮಾಡ್ತೀವಿ. ಅದು ಕನ್ಫರ್ಮ್ ಆದಮೇಲೆ ಲಾಗಿನ್ ಆಗುತ್ತೆ. ಡೆಲಿವರಿ ಪಾರ್ಟ್ನರ್ಸ್ಗೆ ಅಂತ ಒಂದು ಆ್ಯಪ್ ಇದೆ. ಆರ್ಡರ್ ಮಾಡಲಿಕ್ಕಂತ ಕಸ್ಟಮರಿಗೊಂದು ಆ್ಯಪ್ ಇದೆ. ಆರ್ಡರ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಮಾಡಲಿಕ್ಕಂತ ರೆಸ್ಟೋರೆಂಟ್ ಅವರಿಗೂ ಒಂದು ಆ್ಯಪ್ ಇದೆ. ಎಲ್ಲನೂ ಆ್ಯಪಲ್ಲೇ. ಆರ್ಡ್ರ್ ಬಂದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಯಾವ ರೆಸ್ಟೋರೆಂಟು, ಯಾವ ಲೊಕೇಶನು, ಎಸ್ಟಿಮೇಟ್ ರೇಟು ಎಲ್ಲನೂ ಹಾಕಿರ್ತಾರೆ. ರೆಸ್ಟೋರೆಂಟ್ ರೀಚ್ ಆದಮೇಲೆ ಆ್ಯಪಲ್ಲಿ ಅಪ್ಡೇಟ್ ಮಾಡಬೇಕು. ಆರ್ಡರ್ ರೆಡಿ ಆದಮೇಲೆ ಡೆಲಿವರ್ ಲೊಕೇಶನ್ ಎಲ್ಲಿಂತ ನೋಡಿ ಮತ್ತೆ ಹೊರಡಬೇಕು. ಬೆಳಗಿಂದ ನೈಟ್ವರೆಗೂ ಇದೇ ನಮ್ಮ ರೂಟೀನ್. ಆರ್ಡರ್ ಬರುತ್ತೆ, ಪಿಕ್ ಮಾಡೋದು, ಡೆಲಿವರಿ ಮಾಡೋದು. ಆರ್ಡರ್ ಬರುತ್ತೆ, ಪಿಕ್ ಮಾಡೋದು, ಡೆಲಿವರಿ ಮಾಡೋದು. ಕೆಲವರಿದ್ದಾರೆ ಆರ್ಡ್ರ್ ಕೊಟ್ಟ 5 ನಿಮಿಷಕ್ಕೆ Hello, Hello. I had ordered a biryani from Biryani Hut. Yeah, madam. As soon as I receive the order, I will there at your home step, madam.
205, 205, 205. Sorry for the delay, ma'am. 45 minutes late. Sorry, madam. I have multi-order. That's not my problem. Why the hell do you mention that you'll deliver by 25 minutes and rider is on the way? Sorry, ma'am. Sorry. Ma'am. Please don't ask for the rating. ಇವರಿಗೇನು ಗೊತ್ತು ನಮ್ಮ ಕಷ್ಟ. ಒಮ್ಮೊಮ್ಮೆ ಮಲ್ಟಿ ಆರ್ಡ್ರ್ ಇರುತ್ತೆ, ಒಮ್ಮೊಮ್ಮೆ ರೆಸ್ಟೋರೆಂಟಲ್ಲಿ ವೆಯ್ಟಿಂಗ್ ಇರುತ್ತೆ. ಏನಿಲ್ಲಾದರೂ ಈ ಹಾಳಾದ ಟ್ರಾಫಿಕ್ ಅಂತ ಇದ್ದೇ ಇರುತ್ತೆ. Bro, cancel the order. I give off my name. You take the food. नहीं ब्रो, मेरा काम ही जाते सर, मेरा काम जाते सर, वो ऐसा नहीं करने का, मेरा काम जाते सर. भैया ಸರ್, ಡೋಂಟ್ ರಿಪೀಟ್ ದಿಸ್ ವಿತ್ ಇನ್ ಡೆಲಿವರಿ ಬಾಯ್ ಸರ್. ಇನ್ನು ಕೆಲವರು ರಾಯಲ್ ಬೆಗ್ಗರ್ಸು ಇದ್ದಾರೆ. ಆರ್ಡ್ರ್ ಮಾಡಿದಾದ್ಮೇಲೆ ಫುಡ್ ಕ್ಯಾನ್ಸಲ್ ಮಾಡಿ ಅರ್ಧ ಪೇಮೆಂಟ್ ಕೊಡ್ತೀನಿ. ಈ ಥರ ಬೇಜಾನ್ ಜನ ಮಾಡ್ತಾರೆ. ಸರ್, ಇಸ್ ದಿಸ್ ಮಿಸ್ಟರ್ ಸುವರ್ಣಸ್ ಹೌಸ್? Yes. ಎಂಜಾಯ್ ದ ಫುಡ್ ಸರ್. 180. ಸರ್, ಥ್ಯಾಂಕ್ ಯು. Hello. ಸರ್, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವರು ತುಂಬ ಒಳ್ಳೆಯವರು ಇರ್ತಾರೆ, ಕರೆದು ನೀರು ಕೊಟ್ಟವರು ಇದ್ದಾರೆ. ಏನು ಕೆಲಸ ಇಲ್ಲದ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಸರ್? ಝೊಮ್ಯಾಟೊ. Zomato? What item? ಚಿಕನ್ ಮಂಚೂರಿಯನ್ ಸರ್. Chicken Manchurian. No, we did not order else. ಡಿ ಎಸ್ ಕಂಪೌಂಡ್. Yeah, this is DS compound, but we did not order else. ಸರ್, ಪ್ಲೀಸ್ ಎನ್ಕ್ವೈರಿ ಪೇರೆಂಟ್ಸ್ ಸರ್. No, yeah, nobody's there. ಲೊಕೇಶನ್ ಇಸ್ ಮೆನ್ಷನ್ ಇನ್ ದಿಸ್ ಅಡ್ರೆಸ್ ಸರ್. No, yeah, nobody's there. We did not order. ಜಾಲಿಗೆಂತ ಆರ್ಡರ್ ಮಾಡ್ತಾರೆ, ಮನೆಗೆ ಬಂದಮೇಲೆ ನನಗೆ ಗೊತ್ತೇ ಇಲ್ಲ ಅಂತಾರೆ. ರಿಟರ್ನ್ ಕಂಪನಿ ಕಾಲ್, ಕ್ಯಾನ್ಸಲೇಷನು, ವೇಸ್ಟ್ ಆಫ್ ಟೈಮ್. ಈ ಮಕ್ಳಿಗೆ ಚೆಲ್ಲಾಟ, ನಮಗೆ ಸ್ಲೋಗನ್ಗಂತ ಹಾಕ್ತಾರೆ, ಕೊಟ್ಟ ಟೈಮಲ್ಲಿ ಫುಡ್ ಬರಲಿಲ್ಲ ಅಂದರೆ ಫುಡ್ ಫ್ರೀಯಾಗಿ ಕೊಡ್ತೇವೆ ಅಂತ. ಆದರೆ ನಾವು ಅನುಭವಿಸೋ ಕಷ್ಟ ಅವರಿಗೇನು ಗೊತ್ತು. सर ज़ोमैटो. बहुत जल्दी आ गया यार. एक्चुअली ट्रैफिक में फंस गए सर. ट्रैफिक का इसमें मेरा क्या मतलब यार? मैं ऑनलाइन में तो टाइम तुम्हारा बताता है, आधे घंटे में आ जाता है. तो ट्रैफिक सर. क्यों डालते ही क्यों तुम लोग? मेरी क्या गलती है? अभी तेरे को फ्री फूड देना पड़ेगा ना. मैं आधे घंटे से भूखा खड़ा हूँ. इतना लेट होता है तो मैं खुद जाके नहीं लेके आ सकता. नहीं, तुम्हारा रूल्स ही है ना, आधे घंटे में अगर फूड डिलीवरी नहीं हुआ तो फ्री फूड देना पड़ेगा. तो कुछ बोलो ही मत सर सर प्लीज़ सर, आप पैसा नहीं दिया तो मेरा सैलरी से कट जाएंगे सर. उसमें मेरे कुछ मतलब ही नहीं है ना, वो तुम्हारा और तुम्हारी कंपनी का मतलब है. मेरे से यार तू कुछ बोल ही मत. सर प्लीज़ सर, प्लीज़ सर, सर. ಲೇಟಾಗಿ ಬಂತು ಅಂತ
ಫುಡ್ ಫ್ರೀಯಾಗಿ ಕೇಳ್ತಾರೆ. ಒಮ್ಮೊಮ್ಮೆ ಕಂಪ್ನಿ ಫ್ರೀಯಾಗಿ ಕೊಡ್ತಾರೆ, ಇಲ್ಲಾಂದರೆ ನಮ್ಮ ಸ್ಯಾಲ್ರಿಲಿ ಕಟ್ ಮಾಡ್ತಾರೆ. Zomato, madam. How much? 100. Thank you. Don't forget to give the ratings. Sure. Zomato, sir. Keep it in the chat. Sir, don't forget to give the ratings. ಪ್ರತಿ ಆರ್ಡ್ರ್ ಡೆಲಿವರಿ ಆದಮೇಲೆ ರೇಟಿಂಗ್ಸ್ ಅಂತ ತಪ್ಪದೆ ಕೇಳ್ತೀವಿ. ಕೆಲವರು ಹಾಕ್ತಾರೆ, ಇನ್ನು ಕೆಲವರು ಹಾಕ್ತೀನಿ ಅಂತ ಹೇಳಿ ಮರ್ತೇ ಬಿಡ್ತಾರೆ. ಅವ್ರು ಹಾಕೋ ರೇಟಿಂಗ್ ಮೇಲೆ ನಮ್ಮ ಪ್ರೊಫೈಲ್ ಜಡ್ಜ್ ಆಗುತ್ತೆ. ಯಾರ ರೇಟಿಂಗ್ ಜಾಸ್ತಿ ಇರುತ್ತೋ ಅವ್ರಿಗೆ ಜಾಸ್ತಿ ಆರ್ಡ್ರ್ ಸಿಗುತ್ತೆ. Hello sir, calling from Zomato. Sir, I'm there at your location. Your location is incorrect, sir. Yeah, I can find a dead end, sir. There is 2 roads, sir. One for left and one for right. Okay. Okay. Sir, any other landmark, sir? Black color gate. Oh. Yes, sir. Yes, sir. Sir, how far it is, sir? 800 meters. Okay. Yeah, I will be there back soon, sir. ತೋರಿಸೋಕ್ಕೆ ಮ್ಯಾಪಲ್ಲಿ 5 ಕಿಲೋಮೀಟ್ರು. 5 ತಲುಪೋಷ್ಟೊತ್ತಿಗೆ 2 ಕಿಲೋಮೀಟ್ರ್ ಜಾಸ್ತಿ ಆಗಿರುತ್ತೆ. ಆದರೆ ಪೇಮೆಂಟ್ ಮಾತ್ರ 5 ಕಿಲೋಮೀಟ್ರದ್ದು ಮಾತ್ರ ಹಾಕಿರ್ತಾರೆ. ಒಮ್ಮೊಮ್ಮೆ ಆರ್ಡ್ರ್ ಇಲ್ಲದಾಗ ಗಂಟೆಗಟ್ಟಲೆ ವೆಯ್ಟ್ ಮಾಡೋದಿದೆ. ಬಿಸಿಲಿರಲಿ ಮಳೆ ಇರಲಿ ನಮಗೆ ಅದೇನಿಲ್ಲ. ಎಲ್ರಿಗೂ ಊಟ ಕೊಟ್ಟು ನಾವು ಊಟ ಮಾಡೋವಾಗ 3 ಗಂಟೆ ಆಗಿರುತ್ತೆ. ಈ ಕಷ್ಟ, ಈ ಬ್ಯುಸಿ ಲೈಫು, ಜನಗಳ ಮಾತು, ಕೆಲವು ಸ್ವೀಟು, ಕೆಲವೊಂದು ಏನೋ ಅವರ ಹೊಟ್ಟೆನೂ ಕೇಳಬೇಕಲ್ವ. ಲೇಟಾದರೆ ಫೈನು ನನಗೆ, ಬೈಗಳೂ ನನಗೆ. ಇದೆಲ್ಲ ಯಾಕೆ? ನನಗಿದು ಬೇಕಾ? ನೋವೇ, ನನಗಲ್ಲ, ನನ್ನವರಿಗೆ. ನನ್ನ ನಂಬಿ 2 ಜೀವ ಕಾಯ್ತಾ ಇದೆ. ಎಲ್ಲಿ ನಾನು ಬದುಕೋದ್ಕಿಂತ ಅವರನ್ನು ಬದುಕಿಸೋದೇ ನನ್ನ ಲೈಫ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾನು ಸೋತರೂ ನನ್ನ ಫ್ಯಾಮಿಲಿ ಸೋಲ್ಬಾರ್ದು. ಎಲ್ಲ ಹೋರಾಟ ಜಂಜಾಟ ಎಲ್ಲ ಒಂದೇ ಕಾರಣಕ್ಕೆ.